ಶೀಘ್ರದಲ್ಲೇ ಕಾವೇರಿ ನೀರು ಸಲಹಾ ಸಮಿತಿ ಸಭೆ ಕರೆದು ನಾಲೆಗಳಿಗೆ ನೀರು ಹರಿಸುವ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಹೇಳಿಕೆ ನೀಡಿದರು. ಮಂಡ್ಯ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾವು ನಿರೀಕ್ಷಿಸಿದ ಮಟ್ಟದಲ್ಲಿ ಅಣೆಕಟ್ಟಿಗೆ ಮೇಲಿಂದ ನೀರು ಹರಿದು ಬರ್ತಿಲ್ಲ. ಭತ್ತ ನಾಟಿ ಮಾಡಲು ಜುಲೈ 15ರವರೆಗೂ ಟೈಮ್ ಇದೆ. ಹಾಗಾಗಿ ನಾವು ನಿರೀಕ್ಷೆ ಇಟ್ಟುಕೊಳ್ಳೋಣ. ಮಳೆ ಬಂದು ಡ್ಯಾಂ ನೀರಿನ ಮಟ್ಟ 110ಕ್ಕೆ ಏರಿದ್ರೆ ಸಮಸ್ಯೆ ಇರೋದಿಲ್ಲ. ಆದ್ರೆ ಈಗ ರೈತರು ನೀರು ಕೇಳ್ತಿರೋದು ಕೆರೆ ಕಟ್ಟೆ ತುಂಬಿಸಿಕೊಳ್ಳಲು. ಹಾಗಾಗಿ ಶೀಘ್ರವಾಗಿ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಸೂರಜ್ ರೇವಣ್ಣ ಬಂಧನ ವಿಚಾರವಾಗಿ ಪ್ರತಿಕ್ರಿಯಿಸಿದ ಸಚಿವರು, ಕಾನೂನಿದೆ, 2 ಕಡೆಯಿಂದ ದೂರು ದಾಖಲಾಗಿದೆ. ಪೊಲೀಸರು ಎಸ್ಐಟಿ ತಂಡ ತನಿಖೆ ನಡೆಸುತ್ತಿದೆ. ದೇವೇಗೌಡರ ಕುಟುಂಬಕ್ಕೆ ಈ ರೀತಿ ಆಗ್ತಿರೋದು ನಮಗೂ ಮುಜುಗರ ಇದೆ. ಪದೇ ಪದೇ ಈ ರೀತಿಯ ಬೆಳವಣಿಗೆ ವಿಚಾರವಾಗಿ ರಾಜಕಾರಣ ತೀರಾ ವೈಯಕ್ತಿಕವಾಗಿ ಹೋಗಬಾರದು. ಅಭಿವೃದ್ಧಿ ಮೇಲೆ ರಾಜಕಾರಣ ಮಾಡಬಹುದು ಎಂದರು. ಭಾಳ ವೆರಿ ಶಾರ್ಟ್ಲಿ ಒಂದು ICC ಮೀಟಿಂಗ್ ಮಾಡಿ ಕೆಲಸ ಕಂಪ್ಲೀಟ್ ಆಗೋವರೆಗೂ ಕಾಯಲ್ಲ. ಬಟ್ ನೀರು ಮೇಲ್ಗಡೆದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಬರ್ತಾ ಇಲ್ಲ ಅಷ್ಟೇ ವಾತಾವರಣ. ಅದೇನೇ ಇರಲಿ, ನೀರು ಬಿಡಲಿಕ್ಕೆ ಕೆಲಸದ ಅಡಚಣೆ ಇಲ್ಲ. ಕೆಲಸ ಇನ್ನೂ ಕಂಪ್ಲೀಟ್ ಆಗೋಕ್ಕೆ ಭಾಳ ದಿವಸ ಬೇಕಾಗುತ್ತೆ. ನೀರು ಬಿಟ್ಟು ಮಧ್ಯ ನೀರು ನಿಲ್ಲಿಸಿದಾಗ ಮಾಡ್ಕೊಳೋದು. ಈ ನಂಬಿಕೆ ನಾವು ಮಳೆ ದೇವ್ರ ಮೇಲೆ ನಂಬಿಕೆ ಇಟ್ಟಿದ್ದೀವಿ. ಈಗ ಬೆಳೆ ಹಾಕೋದೇನಿದ್ರು 100-110 ಅಡಿ ಹೋದಾಗ ಬೆಳೆ ಹಾಕಬೇಕು. ನೀರನ್ನು ಕುಡಿಯೋಕ್ಕೆ ಜಾನುವಾರುಗಳಿಗೆ, ಕೆರೆ ಕಟ್ಟೆಗಳಿಗೆ ನೀರು ಬಿಡ್ಬೋದು ಈಗಿರೋ ವಾತಾವರಣದಲ್ಲಿ. ಬಟ್ ವ್ಯವಸಾಯಕ್ಕೆ ಅಂತೇಳಿ ನಾವು ಡಿಕ್ಲೇರ್ ಮಾಡಲಿಕ್ಕೆ ಆಗಲ್ಲ. ಯಾಕೆಂದರೆ 110 ಅಡಿವರೆಗೂ ಸೊ ಯಾವಾಗಲೂ ಬೆಳೆಗೆ ನಾವು ಭರವಸೆ ಕೊಟ್ಟರೆ ತಪ್ಪಾಗುತ್ತೆ. ಸೊ ಅದರಿಂದ ಬಹುಶಃ ವಾತಾವರಣ ನೀವೇ ನೋಡ್ತಾ ಇದ್ದೀರಾ, ಚೆನ್ನಾಗಿದೆ. ಒಂದು ವಾರ ಏನಾದ್ರೂ ಮಡಿಕೇರಿ ಕಡೆ ಕೇರಳ ಮಾನ್ಸೂನ್ ಬಂದು ಈ ಕಡೆ ಬಿದ್ದರೆ ಒಂದು ವಾರಕ್ಕೆ 110 ಅಡಿ ಬರೋದೇನು ದೊಡ್ಡದಲ್ಲ. ಸೊ ಒಳ್ಳೆಯದಾಗುತ್ತೇನೋ ನಂಬಿಕೆ ಇಟ್ಕೊಂಡು ಹೋಗೋಣ. ಸೊ ಆಮೇಲೆ ನಾವೆಲ್ಲ ವ್ಯವಸಾಯ ಬೆಳೆ ಹಾಕೋದು, ಭತ್ತ ರಾಗಿ ಇದನ್ನೆಲ್ಲ ಒಟ್ಲಾಗ್ತಕ್ಕಂಥದ್ದು ಜುಲೈ 15 ಮೇಲೆ. ಅಷ್ಟರೊಳಗಡೆ 110 ಅಡಿ ಬಂದರೆ ಸೊ ನಮಗೆ ಎಲ್ರಿಗೂ ಒಳ್ಳೆಯದಾಗುತ್ತೆ. ಈಗ ಜನ ಕೇಳೋದು ಸ್ವಲ್ಪ ಕೆರೆ ಕಟ್ಟೆಗಳು ಮತ್ತು ಬೋರ್ವೆಲ್ಲೆಲ್ಲ ಬತ್ತಿದ್ದಾವೆ, ಮಳೆ ಹೋದ್ರೂ ಸೀರಿಯಸ್ ಆಗಿ ಕೆಲವು ಕಡೆ ನೀರಿನ್ನೂ ರೀಚಾರ್ಜ್ ಆಗ್ತಾ ಇಲ್ಲ. ಸ್ವಲ್ಪ ಜಾನುವಾರುಗಳಿಗೆ ಕೆರೆ ಕಟ್ಟೆಗಳಿಗೆ ನೀರು ಬೇಕು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಈಗಿರ್ತಕ್ಕಂಥ 77-78 ಅಡಿನಲ್ಲಿ ಒಂದಷ್ಟು ದಿವಸ ನೀರನ್ನು ಬಿಡ್ಬೋದು. ಸೊ ನಾವು ಬೆಳೆಗೆ ಬಿಡಬೇಕು ಅಂದಾಗ 105 ಅಡಿ 110 ಅಡಿ ರೀಚ್ ಆಗಬೇಕಾಗುತ್ತೆ. ಅದು ಇನ್ನೂ ಟೈಮು ಇರೋದ್ರಿಂದ ಜುಲೈ 10ರವರೆಗೂ ಕಾದು ನೋಡೋಣ. ಈಗ ಸದ್ಯಕ್ಕೆ ಒಂದು ಭಾಳ ಶಾರ್ಟ್ಲಿ ಒಂದು ಮೀಟಿಂಗ್ ಮಾಡಿ ನೀರನ್ನು ಬಿಡ್ತೀವಿ. ಬಳ್ಳಾರಿ ಕುಮಾರಸ್ವಾಮಿ ಬೆಟ್ಟ ನೋಡ್ರಿ, ಅವರೇ ಮುಖ್ಯಮಂತ್ರಿ ಇದ್ದಾಗ ನಮ್ಮ ಕುದುರೆಮುಖ ಇದನ್ನೂ ಬೇಡ ಅಂದಿದ್ರು, ಇದನ್ನೂ ಬೇಡ ಅಂದಿದ್ರು. ಇವಾಗ ಅದನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಅದು ಎಷ್ಟರ ಮಟ್ಟಿಗೆ ಸಾರ್ವಜನಿಕರ ಪರ ವಿರೋಧ ಅಲ್ಲಿ ಗಮನದಲ್ಲಿ ಇಟ್ಕೊಂಡು ಮಾಡಬೇಕಾಗತ್ತಲ್ಲ. ಸಾರ್ವಜನಿಕರಿಗೆ ತೊಂದರೆ ಆಗೋದನ್ನು ಗಮನದಲ್ಲಿ ಇಟ್ಕೊಂಡು ಮಾಡಬೇಕಾಗತ್ತೆ. ನೋಡೋಣ, ಫಾರೆಸ್ಟು ಇದೆ, ಮೇಲೆ ಇದೆ, ಎನ್ವೈರನ್ಮೆಂಟಲ್ ಇದಿದೆ. ಕುಮಾರಸ್ವಾಮಿ ಬೆಟ್ಟಕ್ಕೆ ಕೈ ಹಾಕಿದ್ದು ಹಿಂದೆ ಆ ಕುಮಾರಸ್ವಾಮಿಯವರ ಬೆಟ್ಟಕ್ಕೆ ಕೈ ಹಾಕಿದ್ದು ಭಾಳ ಸಮಸ್ಯೆ ಅಂತ ಹೇಳ್ತಾರೆ. ಅದು ಎಷ್ಟರ ಮಟ್ಟಿಗೆ ಅದು ನೋಡೋಣ. ಸೊ ನಮಗೇನು ರಾಜ್ಯಕ್ಕೆ ಒಳ್ಳೇದು ಮಾಡಲಿ ಕುಮಾರಸ್ವಾಮಿಯವರು ಅಂತ ನಾವು ಹೇಳ್ತೀವಿ. ಈಗ ರೆಡ್ಡಿ ಸಾಮ್ರಾಜ್ಯ ಈ ಥರ ಮಾಡೋಕ್ಕೆ ಹೋಗಿ ಏನೇನಾಯಿತು ಅಂತ ಗೊತ್ತಿದೆ. ಇವೆಲ್ಲ ನೋಡಿ ಮಾಡಲಿ, ತೊಂದರೆ ಇಲ್ಲ. ಒಳ್ಳೇದಾಗೋದಾದ್ರೆ 4 ಜನ ಆ ಥರ ಏನಾಗಲ್ಲ. ರಾಜ್ಯ ಸರ್ಕಾರ ಕುಮಾರಸ್ವಾಮಿಯವರು ಈ ರಾಜ್ಯಕ್ಕೆ ಒಳ್ಳೇದು ಮಾಡೋದ್ರೆ ಎಲ್ಲಕ್ಕೂ ಸಹಕಾರ ಕೊಡ್ತೀವಿ. ಕಾನೂನು ವ್ಯಾಪ್ತಿಲಿರಬೇಕು. ಸಾರ್ವಜನಿಕರ ಹಿತ ಮುಖ್ಯ ಮತ್ತು ಸ್ಟೇಟ್ ಇಂಟ್ರೆಸ್ಟು ಮುಖ್ಯ. ಇವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಅಲ್ಲಿ ಪಬ್ಲಿಕ್ ಇಂಟ್ರೆಸ್ಟು, ಜಿಲ್ಲಾಡಳಿತ, ಅಲ್ಲಿಯ ಜನಪ್ರತಿನಿಧಿಗಳು, ಎಲ್ಲ ಡಿಪಾರ್ಟ್ಮೆಂಟು ಎಲ್ಲ ಒಪ್ಪಿಗೆ ತಗೊಂಡು ಮಾಡಬೇಕು. ಯಾರು ಹೇಳಿದ್ರೆ ನಿಮಗೆ?
ನೋಡ್ರಿ, ಆ ಚರ್ಚೆ ಇಲ್ಲ. ಅದೇನಿದ್ರು ಹೈಕಮಾಂಡೇ ತೀರ್ಮಾನ. ಸೊ ಈಗ ಇರೋ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿಯವರು ಭಾಳ ಅನ್ಯೋನ್ಯವಾಗಿ ಕೆಲಸ ಮಾಡ್ತಾರೆ. ಅದ್ಯಾವುದು ಆ ಥರದ್ದು ಏನು ಪ್ರಶ್ನೆ ಇಲ್ಲ. ಅದು ಏನೇ ತೀರ್ಮಾನ ಆಗಬೇಕಾದ್ರೆ ನಮ್ಮ ಪಕ್ಷದಲ್ಲಿ ಒಂದು ಶಿಸ್ತಿದೆ, ಹೈಕಮಾಂಡ್ ಇದೆ. ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆಯವರು, ನಮ್ಮ ಉಸ್ತುವಾರಿ ವೇಣುಗೋಪಾಲ ಸುರ್ಜೇವಾಲ ಇದ್ದಾರೆ. ಅವ್ರು 4 ಜನ ನಮ್ಮ CM ಮತ್ತು DCM ಜೊತೆ ಮಾಡೋವಂಥ ಕೆಲಸ. ಅದನ್ನು ಬಿಟ್ಬಿಡಿ ಸುಮ್ಮನೆ. ಆಯ್ತು ರಾಜಣ್ಣ ನನಗೆ ದಿವಸ ಸಿಗ್ತಾರೆ, ಆ ವಿಚಾರನೇ ಮಾತಾಡ್ತೀನಿ, ಕೇಳ್ತೀನಿ ಯಾಕೆ ಅಂತ ಕೇಳ್ತೀನಿ. ಸರಿಯಪ್ಪ, ಅದು ಕೇಳ್ತೀನಿ. ನಾನು ನೆನ್ನೆ TV ನೋಡಿರಲಿಲ್ಲ, ರಾಜಣ್ಣನ ಕೇಳ್ತೀನಿ ಯಾಕಣ್ಣ ಅಂತ. ಏನೋ ಕೆಲವರು ಖುಷಿಗೂ ಕೊಡ್ತಾರೆ, ಏನು ಮಾಡೋದು. ಕೇಳ್ತೀನಿ ರಾಜಣ್ಣವ್ರನ್ನ, ಯಾಕಪ್ಪ ಅಣ್ಣ ನನಗೆ ಆತ್ಮೀಯರು, ರಾಜಣ್ಣವ್ರು ತುಂಬ ಆತ್ಮೀಯರು, ಕೇಳ್ತೀನಿ ನಾನೇ ಯಾಕೆ ಅಂತ. ಅವರು ಆತ್ಮೀಯರೇ ಅಲ್ವಾ, ಜಮೀರೇ ನನಗೇನು ದೂರದವರ. ಜಮೀರು ರಾಜಣ್ಣ ಎಲ್ಲ ಆತ್ಮೀಯರೇ, ನಾವೆಲ್ಲ ಒಟ್ಟೊಟ್ಟಿಗೆ ಜನತಾದಳದಲ್ಲಿ ಇದ್ದವು. ರಾಜಣ್ಣವರು ಒಂದು ಸಲ ಜನತಾದಳದಲ್ಲೇ ಇದ್ದರು. ತುಂಬ ಹಾಂ, ಕಾಯ್ತಾರೆ ಕೇಳು ಸೋಮಣ್ಣವ್ರನ್ನ. ಯಾಕೆ ರಾಜ್ಯಕ್ಕೆ ಬರ್ತಾರಂತ ಸಾಲಕ್ಕಿಲ್ವಂತ ಅಲ್ಲಿ ಮಂತ್ರಿ ಕೊಟ್ಟಿರೋದು. ಒಳ್ಳೆ ರೈಲ್ವೆ ಮಂತ್ರಿನ ಪಾಪ ಬಸವರಾಜ ಬೊಮ್ಮಾಯಿ ಅವರು, ನಮ್ಮ ಜಗದೀಶ್ ಶೆಟ್ಟರು ಕಾಯ್ತಾಯಿದ್ರು. ಅವ್ರನ್ನ ಓವರ್ಲುಕ್ ಮಾಡಿ ಮಂತ್ರಿ ತಗೊಂಡವ್ರೆ, ಕೆಲಸ ಮಾಡಲಿ. ನಮ್ಮ ಸ್ನೇಹಿತರು, ನನಗೆ ಭಾಳ ಆತ್ಮೀಯರು. ಈ ಕರ್ನಾಟಕ ಸರ್ಕಾರದ ಬಗ್ಗೆ ಯಾಕಂತೆ ಪಾಪ ಅವ್ರಿಗೆ ಪ್ರೀತಿ. ಹಾಂ, ಅವೆಲ್ಲ 136 ಜನ ಇರೋ ಸರ್ಕಾರನ ಹಂಗಾರೆ 240 ಇರೋರನ್ನ ಕೆಡಬೋದಲ್ಲ ಕೇಂದ್ರದಲ್ಲಿ. ಈಗ ಬೇರೆಯವ್ರ ಸಪೋರ್ಟಿಂದ ಅವರವರೇ, ನಾವು ನಮ್ಮ ಪೂರ್ಣ ಸಪೋರ್ಟಿಂದ ನಾವಿದ್ದೀವಿ. ಹಾಂ, NDA ಇರೋದು ಬೇರೆ, ಕೊಯ್ಲೇಷನ್ ಗೌರ್ಮೆಂಟು, ಡೇಂಜರಲ್ಲಿರೋದು ಕೇಂದ್ರ ಸರ್ಕಾರ. ರಾಜ್ಯ ಸರ್ಕಾರ 113 ಬೇಕು, 136 ಇದ್ದೀವಿ. ಇದ್ರ ಬಗ್ಗೆ ಮಾತಾಡ್ತಾರೆ ಅಂದರೆ ನಾ ಏನು ಹೇಳಲಿ? ಹಾಂ, ನಾನು ಹೇಳಲಿಲ್ಲ, ಅವ್ರು ಹೇಳಿದ್ರೆ. ನಮಗಿಂತ ಡೇಂಜರ್ ಪರಿಸ್ಥಿತಿಲಿರೋರು ಅವರು ಒಂದೇ. ನಮಗೆ ಕೆಲಸ ಮಾಡಲಪ್ಪ, ನಮ್ಗೆ ಯಾಕೆ ಆ ಕೆಲಸ ಕಟ್ಕೊಂಡೇನಾಗಬೇಕು? ಹಂಗಿದ್ರೆ ನಾವು ಪ್ರಾರಂಭದಲ್ಲೇ ಕೈ ಹಾಕ್ತಿದ್ದು ಕಾಂಗ್ರೆಸ್ಸು. ಆಯಿತು, ಅವ್ರು ಮುಂದೆ ಮಾಡೋಕ್ಕೆ ಸ್ಪೀಡ್ ಆಗಿದ್ದಾರೆ. ಚಂದ್ರಬಾಬು ನಾಯ್ಡು, ನಮ್ಮ ನಿತೀಶ್ ಕುಮಾರ್ ಸಪೋರ್ಟ್ ತೊಗೊಂಡು ಮಾಡಲಿ, ಕೆಲಸ ಮಾಡಲಿ ಅಂತ ನಮಗೇನು ಖುಷಿ ಇದೆ. 10 ವರ್ಷ ಆಗದೆ ಇರೋದನ್ನ ಈ ಅವಧಿಯಲ್ಲಿ ಮಾಡ್ತೀವಿ ಅಂತ ಹೊರಟವ್ರೆ ಮೋದಿಯವರು. ಮಾಡಲಿ, ಸಂತೋಷ. ಸ್ವಲ್ಪ ಬಂದ ತಕ್ಷಣ ಟೀಕೆ ಮಾಡೋದೇ ಒಂದು ಕೆಲಸ ಅಲ್ಲ. ಜನರ ಸಮಸ್ಯೆ ಬೇಕಾದಷ್ಟಿದೆ, ಮಾಡಲಿ. ಅದಕ್ಕೋಸ್ಕರ ನಾವು ಟೀಕೆ ಟಿಪ್ಪಣಿ ಮಾಡೋದು ಬಿಟ್ಬಿಟ್ಟು ಸಾರ್ವಜನಿಕವಾಗಿ ಒಳ್ಳೆಯದನ್ನು ಮಾಡಲಿ ಅಂತ. ಆದಷ್ಟು ಬೇಗ, ಇನ್ನೂ ಘೋಷಣೆ ಆಗಿಲ್ಲ ಡೇಟು, ಭಾಳ ಅರ್ಲಿ. ಬಟ್ ಆದರೆ ಗೆಲ್ಲೋ ಅಂಥ ಕ್ಯಾಂಡಿಡೇಟ್ ಆಗ್ತೀವಿ, ಗೆಲ್ಲೋ ಅಂಥ ಕ್ಯಾಂಡಿಡೇಟ್ ಆಗ್ತೀವಿ. ಅದಕ್ಕೆ ಗೆಲ್ಲೋ ಅಂಥ ಕ್ಯಾಂಡಿಡೇಟ್ ಆಗ್ತೀವಿ ಅಂತ ಮಾಡ್ತೀವಿ. ನಾವೆಲ್ಲ ಈಗ ಸೋತಿರೋರು, ಹಿಂದೆ 18ರಲ್ಲಿ ಸೋತಂಗೆ ಈಗ 2019ರಲ್ಲಿ, ಇದು 24ರಲ್ಲಿ ಸೋತಿದ್ದೀವಿ. ಸೋತಿರೋರು ಪ್ರಯತ್ನ ಮಾಡ್ತೀವಿ. ಯೋಗೇಶು ಭಾಳ ಎತ್ತರಕ್ಕೆ ಬೆಳೆದವ್ರೆ. ಅವ್ರ ಜೊತೆಲಿ ಇನ್ನೂ ಎತ್ತರದಿರೋರು ಕುಮಾರಸ್ವಾಮಿ ಅವರಿದ್ದಾರೆ. ಎರಡೂ ಜೊತೆಗೆ ಸೇರಿಬಿಟ್ಟಿದ್ದಾರೆ. ನಾವು ಈಗ ಗ್ರಾಮಾಂತರ ಲೋಕಸಭಾ ಕ್ಷೇತ್ರ, ಮಂಡ್ಯ ಲೋಕಸಭಾ ಕ್ಷೇತ್ರ ಭಾಳ ಅತ್ಯಂತ ಅಂತರದಲ್ಲಿ ಸೋತಿದ್ದೀವಿ. ಏನೋ ಒಂದು ಜನರ ಮೇಲೆ ಭರವಸೆ ಇಟ್ಟು ಒಂದು ಪ್ರಯತ್ನ ಮಾಡ್ತೀವಿ. ಜನನೇ ತೀರ್ಮಾನ ಮಾಡಬೇಕಲ್ಲ. ನಾವು ತೊಡೆ ತಟ್ಟಕ್ಕಾಗಲ್ಲ ಯೋಗೇಶ್ ಥರ. ನಾವು ತೊಡೆ ತಟ್ಟೋ ಸಂಸ್ಕೃತಿನೂ ಇಲ್ಲ, ತೊಡೆ ತಟ್ಟೋದು ಇಲ್ಲ. ಜನರ ಹತ್ರ ನಾವು ಮಾಡಿರೋ ಕಾರ್ಯಕ್ರಮ, ಕೆಲಸ ಹೇಳ್ತೀವಿ. ಈಗ ಒಂದು ಸಾರಿ ನಮ್ಮನ್ನು ಮಾಡಿದ್ರು, ಅವಕಾಶ ಕೊಟ್ಟರು, ಕೆಲಸ ಮಾಡ್ತಾಯಿದ್ದೀವಿ. ಮತ್ತು ಈಗ ತಿರಸ್ಕರಿಸಿದ್ದಾರೆ ಲೋಕಸಭೆಯಲ್ಲಿ. ಬೈ ಎಲೆಕ್ಷನ್ ಬಂದಿದೆ, ನೋಡೋಣ ಮಾಡಿ. ಪ್ರಯತ್ನ ಅಂತೂ ಸೀರಿಯಸ್ ಆಗಿ ಮಾಡಿ. ಥ್ಯಾಂಕ್ ಯು ಸರ್. ಇನ್ನೂ ಟೈಮ್ ಇದೆಯಲ್ಲ.
ಇನ್ನೂ ನೋಟಿಫಿಕೇಶನ್ ಆಗಿರುವ ಜನರಲ್ ಕಾನ್ಸ್ಟೇಬಲ್ ಆ ಟೈಮ್ನಲ್ಲಿ ಮಾಡ್ತಾರೆ. ಸರಿ, ಥ್ಯಾಂಕ್ ಯು. ಓಕೆ.